ಸನ್ರೈಸ್ ಆಗ್ತಿದೆ. ಪಕ್ಕ ಸ್ವೆಟರ್ ನೋಡಿ ಆಲ್ರೆಡಿ ಎದ್ದು ಬೆಂಕಿ ಎಲ್ಲ ಹಚ್ಚಿದ್ದಾರೆ. ಚಳಿ ಸಿಕ್ಕಾಗ ನನ್ನ ಕೈಲಂತೂ ಕಟ್ ಮಾಡೋಕ್ಕೆ ಆಗ್ತಿಲ್ಲ. ಫ್ರಾಸ್ಟ್ ಬೈಟ್ ಆದಂಗೆ ಆಗಿದೆ, ಕೈ ವರ್ಕೇ ಆಗ್ತಿಲ್ಲ ನಂದು. ಚಳಿಗಾಲ ಆಗಿರೋದ್ರಿಂದ ತುಂಬಾ ಕಡಿಮೆ ಕ್ರೌಡ್ ಇದೆ. ಬ್ಯೂಟಿಫುಲ್ ಆಗಿ ಸನ್ಸೆಟ್ ಆಗ್ತಿದೆ, ನೋಡೋಣ ಬನ್ನಿ. ಹೇ ಗಾಯ್ಸ್, ನಾವು ನಿಮ್ಮ ಕನ್ನಡ ಕಪಲ್ ಚೈತ್ರ ಅಂಡ್ ಚನ್ನು ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ 2 Tickets Anywhere. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೈಮ್ ಬೆಳಿಗ್ಗೆ 6:30. ಇವಾಗ ಬೆಳಕಾಗ್ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಆಲ್ರೆಡಿ. ಏನೇ ಚನ್ನು ಹೇಳ್ತಿದ್ದ ಬೆಳಿಗ್ಗೆ 6 ಗಂಟೆಗೆ ಹೈಕಿಂಗ್ ಹೋಗೋಣ ಅಂತ, ಅಂದರೆ ಇನ್ನೂ ಮಲ್ಕೊಂಡಿದ್ದ. ನಾನು ಎಬ್ಸ್ತೇನೆ ಹೋಗಿ. ಇವಾಗ ಫುಲ್ ಸನ್ರೈಸ್ ಆಗ್ತಿದೆ. ಪಕ್ಕ ಸ್ವೆಟರ್ ನೋಡಿ ಆಲ್ರೆಡಿ ಎದ್ದು ಬೆಂಕಿ ಎಲ್ಲ ಹಚ್ಚಿದ್ದಾರೆ. ಆ್ಯಂಡ್ ನಾನು ಬಂದಿದ್ದೀನಿ ನಮ್ಮ ಯಜಮಾನ್ರು ನೆಬ್ಸಕ್ಕೆ. ಬೆಳಿಗ್ಗೆ 6 ಗಂಟೆಗೆ ಹೈಕಿಂಗ್ ಹೋಗೋಣ ಅಂತ ಹೇಳಿದ್ರಿ ಸರ್. ಹಲೋ ಚನ್ನು, ಹಾಯ್ ಹೇಳ ಅಟ್ಲೀಸ್ಟ್. ಗುಡ್ ಮಾರ್ನಿಂಗ್ ಗಾಯ್ಸ್. ನಾನು ಎದ್ದೆ 6:30. ಚಳಿ ಸಿಕ್ಕಾಪಟ್ಟೆ ಇತ್ತು. ರಾತ್ರಿ ಚಳಿ ಆಗಿದ್ದಕ್ಕೂ ಅಷ್ಟು ಚೆನ್ನಾಗಿ ನಿದ್ದೆನೂ ಆಗಿರಲಿಲ್ಲ. ಹೀಟರ್ನು ಆಲ್ ಟೈಮ್ ನಾವು ಯೂಸ್ ಮಾಡಿಲ್ಲ, ಬಿಕಾಸ್ ಬೆಂಕಿ ಹತ್ಕೊಂಡಾಯ್ತು ಅಂತ ಸ್ವಲ್ಪ ಭಯ ಆಯಿತು ಇಬ್ರಿಗೂ. ಸೊ ಮತ್ತೆ ಮಲ್ಕೊಂಡ್ವಿ. ಇವಾಗ ಆಲ್ರೆಡಿ ಟೈಮು 8:30 ಆಗೋಗಿದೆ. ಇವಾಗ ಎದ್ದಿದ್ದೀವಿ, ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಸ್ಲೀಪಿಂಗ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ವಾರ್ಮರ್ಸ್ ತೋರಿಸಿದ್ವಿ ನೋಡಿ ನಿಮಗೆ, ಅದನ್ನ ಒಳಗಡೆ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ ನಾವು. ಈ ಥರದ್ದು ಬೆಸ್ಟ್ ವಾರ್ಮರ್ ಎವರ್ ಇದೆ ಆಕ್ಚುಲಿ. ಲೈಕ್ ಬೆಚ್ಚಗಿತ್ತು. ಬಟ್ ಇದನ್ನ ನಾವು ಬೆಳಗಿನ ಜಾವ ಮಾಡಿದ್ವಿ, ರಾತ್ರಿ ಮಾಡಲಿಲ್ಲ. ರಾತ್ರಿ ಮಾಡ್ಬೇಕಾಗಿತ್ತು. ಕ್ಯಾಂಪಿಂಗ್ ರಿಚುವಲ್ ಸ್ಟಾರ್ಟ್ ಮಾಡ್ತೀವಿ. ಬಿಸಿ ಬಿಸಿ ಚಾಯ್ ಕುಡಿತೀವಿ, ಅದ್ರ ಜೊತೆ ಆಮ್ಲೆಟ್ ಮತ್ತೆ ಅವಕಾಡೋ ಟೋಸ್ಟ್ ಅಣ್ಣ. ಸೊ ಬನ್ನಿ ತೋರಿಸ್ತೀವಿ ಹೊರಗಡೆ ಆಗಿದೆ ಅಂತ. ಚಾಯ್ ಬೇಕೇ ಬೇಕು. ತುಂಬಾ ಚಳಿ ಇದೆ, ತುಂಬಾ ಚಳಿ ಇದೆ. ಚಾಯ್ ಜೊತೆ ಆ ಚಾಯ್. ನೀರಲ್ಲ. ಗುಡ್ ಮಾರ್ನಿಂಗ್ ಫ್ರಮ್ ಲೇಕ್ ವಾಶಿತಾ. ಕರೆಕ್ಟ್ ಅದನ್ನಲ್ಲ, ತುಂಬಾ ಕನ್ಫ್ಯೂಸಿಂಗ್. ಔಚಿತಾ ಅಂತ ಇದ್ವಿ. ಔಚಿತಾ ಅನ್ಕೊಂಡ್ಬಿಟ್ಟಿದ್ವಿ. ಇಟ್ಸ್ ವಾಶಿತಾ. ಪಕ್ಕದಲ್ಲೇ ಇದೆ ರೆಸ್ಟ್ ರೂಮು. ಹೋಗ್ಬಿಟ್ಟು ಫ್ರೆಶ್ ಆಗಿ ಬರ್ತೀವಿ. ಹೋಗಿ ಬ್ರಷ್ ಮಾಡಿ ಮುಖ ತೊಳ್ಕೊಂಬಂದು ಬ್ರೇಕ್ಫಾಸ್ಟ್ ಮಾಡ್ತೀವಿ. ಅದಾದಮೇಲೆ ಹೈಕಿಂಗ್ ಹೋಗಿ ಬಂದು ಸ್ನಾನ ಮಾಡ್ತೀವಿ. ಆ್ಯಂಡ್ ಬೆಳಗ್ಗೆ ತೋರಿಸಿದ್ದೀನಿ ಆಲ್ರೆಡಿ ನಾನು. ಅಲ್ಲಿದೆ ನೋಡಿ ಬಾತ್ರೂಮ್ಸ್. ಪ್ರತಿಯೊಂದು ಕ್ಯಾಂಪಿಂಗ್ ಏರಿಯಾನಲ್ಲೂ ನಿಮಗೆ ರೆಸ್ಟ್ ರೂಮ್ಸ್ ಇರುತ್ತೆ ಈ ಥರ. ಇದಂತೂ ನಾವಿರೋ RV ಕ್ಯಾಂಪ್ ಸೈಟಲ್ಲಿ, ನಮ್ಮದು RV ಕ್ಯಾಂಪಿಂಗ್ ಏರಿಯಾ ಪೂರ್ತಿ. ನಮ್ಮ ನೋಡಿ ಅಲ್ಲಿದೆ ಸೈಟು. ಇದು ಸಖತ್ ಚೆನ್ನಾಗಿದ್ದಾವೆ. ಯಾಕಂದರೆ ಇದು ಮನೆಯಲ್ಲಿ ಇರುತ್ತಲ್ಲ, ಶವರ್ ಏರಿಯಾ, ಕಮೋಡ್ ಏರಿಯಾ ಮತ್ತು ಸಿಂಕ್ ಏರಿಯಾ ಪ್ರತಿಯೊಂದು ಒಂದು ರೂಮಲ್ಲಿದೆ ಅಷ್ಟೇ. ಸೊ ಒಬ್ಬರು ಒಂದು ಯೂಸ್ ಮಾಡಿದ್ರೆ ಒಂದು ಬಾತ್ರೂಮ್ ಥರ ಅದು ಫುಲ್ಲು. ಬೇರೆ ಕ್ಯಾಂಪ್ ಸೈಟ್ಸಲ್ಲಿ ಸ್ಟಾಲ್ಸ್ ಇದೆ, ಯೂಶ್ವಲ್ ಟಾಯ್ಲೆಟ್ ಸ್ಟಾಲ್ಸ್ ಇರುತ್ತಲ್ಲ ಆ ಥರ. ಆ್ಯಂಡ್ ಅಲ್ಲೂ ಶವರ್ ಏರಿಯಾಸ್ ಕೂಡ ಇದೆ. ಅದಲ್ದಲ್ಲೇ ಬಿಸಿನೀರು ಕೂಡ ಬರ್ತಿದೆ. ಸೊ ಸಖತ್ ಕನ್ವೀನಿಯೆಂಟು. ಇಲ್ಲಿ ಡ್ರಿಂಕಿಂಗ್ ವಾಟರ್ ಕೂಡ ಇದೆ ನೋಡಿ. ಹೇಗಿದೆ ಅಂತ ನೋಡೋಣ ಒಳಗಡೆ. ಎಲ್ಲರೂ ಯೂಸ್ ಮಾಡ್ಬೋದು, ಮೆನ್ನು ವುಮೆನ್ನು. ADA ಕಂಪ್ಲೈಂಟ್ ಕೂಡ ಇದೆ, ಅಂದರೆ ಆಕ್ಸೆಸಿಬಲ್ ವೀಲ್ ಚೇರ್ ಯೂಸ್ ಮಾಡೋರಿಗೆ. ಸೊ ಕಮೋಡ್ ಏರಿಯಾ, ಅಲ್ಲಿ ಶವರ್ ಏರಿಯಾ, ಇಲ್ಲಿ ಸಿಂಕು. ಹಲೋ, ತುಂಬ ಕ್ಲೀನಾಗಿದೆ ಮಾತ್ರ. ಫ್ರೆಶನ್ ಅಪ್ ಆಗಿ ಬಂದ್ವಿ ಕ್ವಿಕ್ಕಾಗಿ. ಎಲ್ಲ ಗ್ಯಾಜೆಟ್ಸ್ ಎಲ್ಲ ಚಾರ್ಜ್ ಕಡಿಮೆ ಆಗಿ ಹೋಗಿದೆ. ಸೊ ನೋಡಿ, ಇದೇ ಒಳ್ಳೇದು. RV ಕ್ಯಾಂಪ್ ಇರೋದ್ರಿಂದ ನಮಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರೋದ್ರಿಂದ ಎಲ್ಲ ಗ್ಯಾಜೆಟ್ಸ್ನ ರೆಡಿ ಮಾಡ್ಕೊಂಡಿರ್ತಾ ಇದೀವಿ, ಪವರ್ ಬ್ಯಾಂಕ್ ಎಲ್ಲ. ಸೊ ಇವಾಗ ಐಟಮ್ಸ್ ತಕೊಂತೀವಿ. ಮತ್ತೆ ಇವಾಗ ನಾವು ಗ್ರಿಲ್ಲಲ್ಲಿ ಮಾಡಲ್ಲ ಅಲ್ಲ ಚೆನ್ನ, ಅಡಿಗೆ ಸ್ಟೋವಲ್ಲಿ ಮಾಡ್ತೀವಿ. ಸಖತ್ತಾಗಿದೆ ಅದು ಮಾತ್ರ. ಫಸ್ಟಿಗೆ ನಮ್ಮ ಹತ್ರ ಸಿಂಗಲ್ ಇತ್ತು, ಈಗ ಡಬಲ್ ತಗೊಂಡಿದೀವಿ ಕೋಲ್ಮ್ಯಾನ್ ಇಂದು. ತುಂಬಾ ಕ್ಯೂಟ್ ಆಗಿದೆ. ಅದ್ರ ಜೊತೆ ವಿಂಡ್ ಬ್ಯಾರಿಯರ್ಸ್ ಕೂಡ ಇದೆ ಸೈಡ್ ಅಲ್ಲಿ. ಸೊ ಈ ತರ ಗಾಳಿ ಇದ್ದಾಗ ಸಖತ್ ಹೆಲ್ಪ್ ಆಗುತ್ತೆ. ಅದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅದು ಆಕ್ಚುಲಿ ಕ್ಯಾಂಪಿಂಗ್. ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಿದ್ದೀವಿ. ಬೇರೆ ಐಟಮ್ಸ್ ಎಲ್ಲ ಚೆನ್ನಾಗಿ ಫ್ರೆಶ್ ಆಗೇನೆ ಇದೆ ನೋಡಿ. ಎಲ್ಲ ಏನೂ ಆಗಿಲ್ಲ, ಸಖತ್ ಫ್ರೆಶ್ ಇದೆ. ಐಸ್ ಆ್ಯಂಡ್ ಎಗ್ಸ್ನ ನಾವು ಈ ಥರ ಬಾಕ್ಸಲ್ಲಿ ತಂದಿದ್ದೀವಿ. ಸಖತ್ ಸೇಫ್ ಆಗಿದೆ ಅಂತ ಅನ್ಕೊತೀನಿ ಒಳಗಡೆ. ಎರಡೆರಡು ಅಡುಗೆ ಮಾಡ್ಬೋದು. 2 ಬರ್ನರ್ಸ್ ಇದೆ ನಮ್ಮ ಹತ್ರ. ಇದೆ ನೋಡಿ, ವೆಂಡಿಗೆ ಹೆಲ್ಪ್ ಆಗೋದು. ಗಾಳಿ ಬೀಸ್ಬೇಕಾದ್ರೆ ತುಂಬಾ ಸಖತ್ ಹೆಲ್ಪ್ ಆಗುತ್ತದೆ. ಆ್ಯಂಡ್ ಇವತ್ತು ಎಸ್ಪೆಷಲಿ ತುಂಬಾ ಗಾಳಿ ಬೀಸ್ತಾ ಇದೆ. ಸೊ ಇದು ನಡೆಯೋದು ಪ್ರೊಪೇನ್ ಮೇಲೆ. ಪ್ರೊಪೇನ್ ಸಿಲಿಂಡ್ರಲ್ಲಿದೆ ನೋಡಿ. ತುಂಬ ಈಸಿ ಇದನ್ನು ಹಾಕೋದು, 2 ಸ್ಟೆಪ್ ಅಷ್ಟೇ. ಬಟ್ ಲಾಸ್ಟ್ ಟೈಮ್ ಚೆನ್ನು ಕೈ ಸುಟ್ಕೊಂಡಿದ್ದ ಇದರಲ್ಲಿ. ಕ್ಯಾಪನ್ನು ಥರ ಓಪನ್ ಮಾಡಿ ಅದನ್ನು ಅದರೊಳಗಡೆ ಅದನ್ನು ತಿರುಗಿಸ್ಬೇಕು.
ತಿರುಗಿಸ್ಬಿಟ್ಟು ವಾಪಸ್ ಟೇಬಲ್ ಮೇಲೆ ಇಡ್ಬೇಕು ಪ್ರೊಪೇನ್ ಸಿಲಿಂಡರ್ನ ಅಷ್ಟೇ. ಅಷ್ಟೇನಾ? ಡೈರೆಕ್ಟ್ ಇದಕ್ಕೆ ಇದು ಲೈಟರ್ ಏನು ಬೇಕಾಗೇ ಇಲ್ಲ, ಡೈರೆಕ್ಟ್ ಇಲ್ಲಿ ಆನ್ ಮಾಡಿದ್ರೆ ಇದು ಆನ್ ಆಗತ್ತಾ? ಅದು ಚಿಲ್ಲಡಿ ಸಿಕ್ಕಾಬಿಡ. ನನ್ನ ಕೈದಂತೂ ಕಟ್ ಮಾಡೋಕ್ಕೆ ಆಗ್ತಿಲ್ಲ, ಫ್ರಾಸ್ಟ್ ಬೈಟ್ ಆದಂಗೆ ಆಗಿದೆ, ಕೈ ವರ್ಕೇ ಆಗ್ತಿಲ್ಲ ನಂದು. ಸೊ ಚೆನ್ನು ಮಿನಿಟ್ ವರ್ಕ್ ಇವತ್ತು. ರೈಟ್, ನಮ್ಮ ಕುಕಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ವೆಜ್ಜಸ್ ಎಲ್ಲ ಚಾಪ್ ಆಗಿದೆ. ಏನ್ ಮೊನ್ನೆ ಅಲ್ಲಿ ಮನ್ಯಾಗೂ ಕೆಲಸ ಮಾಡಿಸ್ತಿ, ಇಲ್ಲಿ ಕರ್ಕೊಂಡು ಕೆಲಸ ಮಾಡಿಸ್ತಿ ನನ್ಗೆ. ಬರೀ ಅಳಗಾಡ್ಸತೀನಿ ಅದನ್ನ. ನಾ ಕಟ್ ಮಾಡಿದ್ದೆ, ನಾ ಮಾಡಿದ್ದೆ ಅಲ್ಲ. ಹೆಂಗರಿ ಚೆನ್ನಾಗಿ ಸಖತ್ ಚಳಿ ಇದೆ. ಇವತ್ತ ಕೊಡ್ತೀರನ್ರಿ ಚೈತ್ರ ಅವ್ರ? ಮಸ್ತ್ ಕಾಣತೈತಿ ವೆಜ್ಜೀಸ್. ನಮ್ ಬ್ರೇಕ್ಫಾಸ್ಟ್ ವ್ಯೂ ನೋಡಿ ಸಖತ್ತಾಗಿದೆಯಲ್ಲ. ಬ್ರೇಕ್ಫಾಸ್ಟ್ ಆಯ್ತು. ಸ್ಕ್ರಾಂಬಲ್ಡ್ ಎಗ್ಸ್, ಅವಕಾಡೋ ಮತ್ತೆ ಬ್ರೆಡ್ ಸಖತ್ತಾಗಿತ್ತು. ನೆಕ್ಸ್ಟ್ ಟೀ ಕುಡಿತೀವಿ. ಟೀ ಮಾಡ್ಕೊಂಡು ಬಿಸಿ ಬಿಸಿ, ಯಾಕಂದ್ರೆ ಸಖತ್ ಚಳಿ ಇದೆ ಇಲ್ಲಿ. ಅದಾದ್ಮೇಲೆ ನಿಮಗೆ ನಮ್ದೆಲ್ಲ ಕ್ಯಾಂಪ್ ಸೈಟ್ಸ್, ಬೇರೆ ಬೇರೆ ಕ್ಯಾಂಪ್ ಸೈಟ್ಸ್ ಹೇಗಿದೆ, ಕ್ಯಾಂಪಿಂಗ್ ಏರಿಯಾಸ್ ಹೇಗಿರುತ್ತೆ, ಅಂಡ್ ಆಲ್ಸೋ ರೆಸ್ಟ್ ರೂಮ್ಸ್ ಎಲ್ಲ ಹೇಗಿರುತ್ತೆ ಇಲ್ಲಿ ಅಂತ ತೋರಿಸ್ತೀವಿ. ಸೊ ಸ್ಟೇ ಟ್ಯೂನ್ ಗೈಸ್. ಟೈಮ್ ಹ್ಯಾಮಾಕ್ ಟಿಫನ್ ಆಯ್ತಲ್ಲ, ಈಗ ನಿದ್ದೆ ಟೈಮ್ಗೆ ಚಾ ಕುಡಿದು ಮಕ್ಕೊಂಡ್ಬಿಡೋದು ಬಂದ. ನೋಡಿ ಚಾ ಹೆಂಗ ಆಗ್ತಿದೆ ನಮ್ದು, ಚೈತ್ರ ಮಾಡಿರೋ ಚಾಯ್. ಟೀ ಕಲರ್ ನೋಡಿದ ಕೂಡಲೇ ಗೊತ್ತಾಗುತ್ತೆ ನಿಮಗೆ ಟೀ ಚೆನ್ನಾಗಿದನೋ ಇಲ್ವೋ ಅಂತ. ಸೊ ಈ ಟೀ ಕಲರ್ ನೋಡಿ ನಿಮಗೆ ಹೇಗ ಅನಿಸ್ತಿದೆ? ಮಸ್ತ್ ಐತಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಕ್ಯಾಂಪಿಂಗ್ ಏರಿಯಾಸ್ ಇಲ್ಲಿ ಹೇಗಿರುತ್ತೆ ಅಂತ ನಮ್ ಇಡೀ ಕ್ಯಾಂಪ್ ಸೈಟ್ ನ ತೋರಿಸ್ತೀವಿ ನಿಮಗೆ. ಯಾಕಂದ್ರೆ ನಾವು ಉಳ್ಕೊಂಡಿರೋದು RV ಸೈಟ್ಸ್ ಅಲ್ಲಿ. ಇಲ್ಲಿ ಟೆಂಟ್ ಓನ್ಲಿ ಸೈಟ್ಸ್ ಕೂಡ ಇದೆ, ವಾಕಿಂಗ್ ಸೈಟ್ಸ್ ಕೂಡ ಇದೆ. ಟೆಂಟ್ ಓನ್ಲಿನಲ್ಲಿ ಎಲೆಕ್ಟ್ರಿಸಿಟಿ ಇರಲ್ಲ, ವಾಟರ್ ಇರುತ್ತೆ. ವಾಕಿಂಗ್ ಸೈಟ್ಸ್ ಅಲ್ಲಿ ನಿಮಗೆ ಪಾರ್ಕ್ ಬೇರೆ ಕಡೆ ಮಾಡಿ ನೀವು ಸೈಟ್ ಏರಿಯಾಗೆ ನಡ್ಕೊಂಡು ಹೋಗ್ಬೇಕು. ಅಂಡ್ ಆಲ್ಸೋ ರೆಸ್ಟ್ ರೂಮ್ಸ್ ಹೇಗಿರುತ್ತೆ, ಅಂಡ್ ರೇಂಜರ್ದು ನಮ್ದು ವಿಸಿಟರ್ ಸೆಂಟರ್ ಇದೆ ಅಲ್ಲಿ, ಅದೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀವಿ. ಬನ್ನಿ. ಚಳಿಗಾಲ ಆಗಿರೋದ್ರಿಂದ ತುಂಬಾ ಕಡಿಮೆ ಕ್ರೌಡ್ ಇದೆ. ಬೇಸಿಗೆ ಕಾಲದಲ್ಲಿ ಆದ್ರಂತೂ ಎಲ್ಲಾ ಕ್ಯಾಂಪ್ ಸೈಟ್ಸ್ ಫುಲ್ ಆಗಿರುತ್ತೆ. ಇದು ಒಂದೇ ಇದೆ ನೋಡಿ, ಇವ್ರೊಬ್ರೇ ಇದಾರೆ. ನಾವು ಬಿಟ್ರೆ ಅವ್ರು ಅಷ್ಟೇ ಇರೋದು ಇಲ್ಲಿ ಇವತ್ತು. ನಾನು ಹೇಳ್ತಿದ್ನಲ್ಲ ತಿಂಗಳಾನ್ಗಟ್ಲೆ ಇರ್ತಾರೆ ಅಂತ. ಇದೇ ತರ RV ಸೈಟ್ ಇದು, ಅದನ್ನ ರಿಕ್ರಿಯೇಷನಲ್ ವ್ಯಾನ್ ಅದು. ಅದ್ರಲ್ಲಿ ನೋಡಿ ಆಲ್ಮೋಸ್ಟ್ ಒಂದೊಂದು ತಿಂಗಳು ಇರ್ತಾರೆ ಅವರು, ರಿಟೈರ್ಡ್ ಅಜ್ಜ ಅಜ್ಜಿ ಬಂದ್ಬಿಟ್ಟು. ಸಖತ್ತಾಗಿರುತ್ತೆ ನೋಡಿ. ಇಲ್ಲಿ ಬೋಟ್ ರ್ಯಾಂಪ್ ಇದೆ, 3 ಸ್ಪ್ರಿಂಗ್ ಸಿಸ್ಟರ್ಸ್ ಅಂತ ಒಂದು ಪುಟಾಣಿ ಟೂರಿಸ್ಟ್ ಜಾಗನೂ ಇದೆ. ಸೊ ಎಲ್ಲಾ ಕಡೆ ಹೋಗಿ ಬರೋಣ. ಫುಲ್ ಬೋಟ್ ರೆಂಟಲ್ಸ್ ಇದೆ, ಕಾಯಕಿಂಗ್ ಮಾಡೋದಿದೆ, ಸ್ಪೀಡ್ ಬೋಟ್ಸ್ ಇರುತ್ತೆ ಇಲ್ಲಿ. ಅಂಡ್ ನೀವು ಸ್ವಂತ ಬೋಟ್ಸ್ ತಂದು ಮಾಡ್ಕೊಬಹುದು. ಇದು ಲೆಫ್ಟ್ ಇರೋದು ಬೋಟ್ ರ್ಯಾಂಪ್. ಇಲ್ಲೇ ಬಂದು ಅವ್ರು ಬೋಟ್ ಇಳಿಸ್ತಾರೆ ನೋಡೋದು, ಹಿಂದೆ ಟ್ರೇಲರ್ಗೆ ಹಾಕೊಂಡ್ಬಂದಿರ್ತಾರಲ್ಲ. ಸೊ ಇಲ್ಲಿ ಬಂದು ಇಳಿಸಿ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಅವ್ರ ಬೋಟ್ ತಗೊಂಡು ಹೋಗ್ತಾರೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಫುಲ್ ಸ್ವಿಮ್ಮಿಂಗ್ ಮಾಡ್ತಿದ್ರು ಎಲ್ಲಾರು. ಇದು ಫುಲ್ ದೊಡ್ಡ ಲೇಕ್, ಇದು ಲೇಕ್ ವರ್ಷಿತಾದನ. ಚಳಿ ಐತ್ಲೆ, ಕೈ ಫ್ರೀಸ್ ಆಗದ ನಂದು. ಯಾರಿಲ್ಲ. 3 ಸಿಸ್ಟರ್ ಸ್ಪ್ರಿಂಗ್ಸ್ ಅಂತ ಏನೋ ಇದೆ, ಬನ್ನಿ ನೋಡೋಣ ಏನಿದೆ ಅಂತ. ಆಲ್ಮೋಸ್ಟ್ 70 ವರ್ಷದ ಹಿಂದೆ, ಅಂದ್ರೆ 1950s ಟೈಮಲ್ಲಿ ಈ ಹಾಟ್ ಸ್ಪ್ರಿಂಗ್ಸ್ ತುಂಬಾನೇ ಪಾಪ್ಯುಲರ್ ಇತ್ತು.
ಇಲ್ಲಿ ಜನ ಬಂದು ವಾರಗಟ್ಟಲೆ ತಿಂಗ್ಳುಗಟ್ಟಲೆ ಇಲ್ಲೇ ಉಳ್ಕೊಂಡು ಈ ಹಾಟ್ ಸ್ಪ್ರಿಂಗ್ಸಲ್ಲಿ ಬರೋ ನೀರನ್ನ ಕುಡಿದು ಅವ್ರಿಗೆ ಏನೇನು ಕಾಯಿಲೆಗಳಿತ್ತಲ್ಲ ಅದನ್ನೆಲ್ಲ ವಾಸಿ ಮಾಡ್ಕೊತಿದ್ರಂತೆ. ಅಷ್ಟು ಪಾಪ್ಯುಲರ್ ಇದ್ವು ಇವೆಲ್ಲ ಹಾಟ್ ಸ್ಪ್ರಿಂಗ್ಸು. 3 springs ಬಟ್ ಇವಾಗ ಫೆಡರಲ್ ಸ್ಟೇಟ್ ಡ್ರಿಂಕಿಂಗ್ ಆಕ್ಟ್ ಪ್ರಕಾರ ಈ ನೀರು ಕುಡಿಯಂಗೆ ಇಲ್ಲ ಅಂತ ಬರ್ತಿದ್ದಾರೆ. ನಿಮಗೆ ಡಯಾಬಿಟೀಸ್, ಕಿಡ್ನಿ ಸ್ಟೋನ್ಸ್ ಎಲ್ಲ ಪ್ರಾಬ್ಲಮ್ ಇದ್ದು ವಾಸಿ ಆಗುತ್ತೆ ಅಂತಂದ್ರೆ ಅದು ಬರೀ ನೀರು ಕುಡಿಯೋದ್ರಿಂದ ಎಷ್ಟು ಪಾಪ್ಯುಲರ್ ಆಗೋಣ, ಎಷ್ಟು ಜನ ಬರೋಣ ಇಂಥ ಜಾಗಕ್ಕೆಲ್ಲ. ಜನ ಬಂದು ಕಾಯಿಲೆ ವಾಸಿ ಮಾಡ್ಕೊಳ್ಳೋದಲ್ದಲೇ ನೇಚರ್ ಪೀಸ್ ಜೊತೆ ಹೈಕಿಂಗ್ ಮಾಡಿ ಫಿಶಿಂಗ್ ಮಾಡಿ, ಐ ಥಿಂಕ್ ಇದೊಂಥರ ಥೆರಪಿ ಇದ್ದಂಗೆ. ಎಲ್ಲೋ ಮುಂದೆ ಬಂದ್ವಿ ನಮ್ಮ ಕ್ಯಾಂಪ್ ಸೈಟಿಂದ ಏನಿದೆ ಅಂತ ನೋಡೋಕ್ಕೆ. ಐ ಥಿಂಕ್ ಪರ್ಸನಲ್ ಪ್ರಾಪರ್ಟೀಸ್ ಹತ್ರ ಬಂದಿದ್ದೀವಿ. ಫಾರ್ಮ್ ಇದೆ, ಪ್ರೈವೇಟ್ ಪ್ರಾಪರ್ಟಿ ವಾರ್ನಿಂಗ್ ಅಲ್ಲಿ ಬರ್ತಿದಾರಲ್ಲ, ನೋ ಫಿಶಿಂಗ್, ನೋ ಟ್ರೆಸ್ಪಾಸಿಂಗ್. ಇದು ತುಂಬಾನೇ ಯೂಸ್ಫುಲ್ ಇದೆ. ಇದ್ರೊಳಗಡೆ ನಿಮಗೆ 3 ಥರದ್ದು ಸಾಸ್ ಪ್ಯಾನ್ ಬರುತ್ತೆ. ಇದು ನೋಡಿ, ಇದು ಹಿಂಗ್ ಓಪನ್ ಆದ್ರೆ ಇದು ಹೋಲ್ಡರ್, ಇದು ಡ್ರೈನರ್ ಕೂಡ ಇದೆ. 2 ಕಪ್ಸ್ ಇಷ್ಟ ಇದೆ, ಟೋಟಲ್ 4 ಇರುತ್ತೆ. ಫೋರ್ಕ್ ಕಮ್ ಸ್ಪೂನ್ ಇದು. ಆಮೇಲೆ ಕಪ್ಪಿಗೆ ಇದನ್ನ ಮುಚ್ಚಕ್ ನೋಡಿ, ಇದು ಮುಚ್ಚಲ. ಇದು ಇನ್ನೊಂದ್ ತರದ್ದು ಪಾತ್ರೆ ನಿಮಗೆ. ನಾನು ಇದ್ರಲ್ಲೇ ರಾಮನ್ ಮಾಡ್ತಿರೋದು. ಅಂಡ್ ಇದು ಹೋಲ್ಡರ್ ನೋಡಿ, ಈ ತರ ಕ್ಲೋಸ್ ಮಾಡಿ ಒಳಗಡೆ ಇಡೋದು. ಸಣ್ಣದು ಒಂದಿದೆ, 4 ಪ್ಲೇಟ್ಸ್ ಇದೆ. ಕುಕಿಂಗ್ ಲಂಚ್ಗೆ ನಾವು ರಾಮನ್ ಮಾಡ್ತಿದ್ವಿ. ಆ ಗಾಳಿ ನೋಡ್ತಿದ್ರೆ ಎಷ್ಟು ಬಿಸ್ತಿದೆ, ಸಕ್ಕ ಚಳಿ ಆಗ್ತಿದೆ. ಚಳಿಗೆ ಸಕ್ಕತ್ತಾಗಿರುತ್ತೆ. ಇದು ಜಾಸ್ತಿ ಸ್ಪೈಸಿ ಇರ್ತೈತೆ. ಸ್ಪೈಸಿನೂ ಸಿಕ್ಕಾಪಟ್ಟೆ. ಇದು ಏನಿದೆ, ಸಾಸ್ ಖಾರ ಇರುತ್ತೆ. ಕೊರಿಯನ್ ಕಿಮ್ಚಿ. ಇದು ನಾವ್ ಹೇಗ್ ಪಿಕಲ್ಸ್ ತಿಂತೀವಲ್ಲ ಚೆನ್ನು, ಅದೇ ತರ ಸಕ್ಕತ್ತಾಗಿರುತ್ತೆ ಮಾತ್ರ. ಆಯ್ತು, ರೆಡಿ. ಬಿಸಿ ಬಿಸಿ ರಾಮನ್, ಬಿಸಿ ಬಿಸಿ ರಾಮನ್ ರೆಡಿ ಆಗಿದೆ ನೋಡಿ. ಸಕ್ಕ ಟೇಸ್ಟಿ ಇದೆ, ಫುಲ್ ಚೀಸಿ. ಕಡೆ ವಾಕಿಂಗ್ ಟೆಂಟ್ ಓನ್ಲಿ ಅಂತಿದ್ನಲ್ಲ, ಇಲ್ಲೇ ನೋಡಿ. ಇಲ್ಲಿ ಗಾಡಿನ ಪಾರ್ಕ್ ಮಾಡಬೇಕು. ಮಾಡಿ ಈ ಸಣ್ಣ ಕಾರ್ಡ್ಸ್ ಕೂಡ ಇಟ್ಟಿರ್ತಾರೆ ಯೂಸ್ ಮಾಡೋಕ್ಕೆ. ಯಾಕೆಂದರೆ ಇಲ್ಲಿಂದ ಸಾಮಾನು ತೊಗೊಂಡೋಗ್ಬೇಕು, ಅಲ್ಲಿವರೆಗೂ ಇದೆ, ತುದಿವರೆಗೂ. ಆ್ಯಂಡ್ ನಾವು ಇವಾಗ ಅಲ್ಲಿ ಸನ್ಸೆಟ್ ನೋಡೋಕೆ ಹೋಗ್ತಿದ್ದೀವಿ. ಬನ್ನಿ, ಬ್ಯೂಟಿಫುಲ್ ಆಗಿ ಸನ್ಸೆಟ್ ಆಗ್ತಿದೆ, ನೋಡೋಣ ಬನ್ನಿ. ವಾವ್, ಪೀಸ್ಫುಲ್. ಲೇಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಕತ್ಲೆ ಆಗ್ತಾ ಇದೆ. ಅಂಡ್ ಇವತ್ತು ತುಂಬಾನೇ ಚಳಿ ಇದೆ, ಗಾಳಿ ಅಂತೂ ತುಂಬಾನೇ ಇದೆ. ನಮ್ದು ಸ್ಟವ್ ಆನ್ ಮಾಡಿದ್ರು ಗ್ಯಾಸ್ ಆಫ್ ಆಗ್ತಿದೆ. ಅದಕ್ಕೆ ಇವತ್ತು ಅಡಿಗೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಇಲ್ಲೇ 1/2 hour ದೂರದಲ್ಲಿ ಒಂದು ರೆಸ್ಟೋರೆಂಟ್ ಸಿಕ್ಕಿದೆ. ಅಲ್ಲಿ ಹೋಗಿ 1-2-3 ರೆಸ್ಟೋರೆಂಟ್ಸ್ ಇದಾವಲ್ಲಿ, ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಏನ್ ತಿನ್ಬೇಕು ಅಂತ. ಬಟ್ ನೋಡಿ, ನೈಟ್ ಹೀಗಿದೆ, ಚೆನ್ನಾಗಿದೆ. ಬಬ್ಬಾಸ್ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಲೇಕ್ ವ್ಯೂ ಇದೆ. ಲೇಕ್ ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ ಒಂದು ಲೋಕಲ್ ಬಾರ್ ಅಂಡ್ ಗ್ರಿಲ್ಲಿಗೆ ಬಂದಿದ್ದೀವಿ. ಆನಿಯನ್ ಸೈಜ್ ಒಳ್ಳೆ ಡೋನಟ್ಸ್ ಇದ್ದಂಗಿದೆ. ಹೆಂಗಿದೆ? ಆನಿಯನ್ ರಿಂಗ್ಸ್, ಸಾರಿ ಡೋನಟ್ಸ್. ನಿಜವಾಗ್ಲೂ ಡೋನಟ್ಸ್ ಕಂಡಂಗೆ ಕಾಣ್ತಿದೆ. ಹೆಂಗೈತಿ? ಹೌದಾ? ನಾನು ಮಸಾಲ ಊನೋ ಟೈಮ್. ಫುಲ್ ಆಫ್ ಕ್ಯಾಂಪ್ ಫೈರ್ ಆಯಿತು. ಸಕ್ಕ ಚಳಿ ಇದೆ ಹೊರಗಡೆ. ಅದಕ್ಕೆ ಫೋರ್ಸ್ ಮಾಡಿ ನಮ್ಮ ಯಜಮಾನ್ರನ್ನ ಟೆಂಟ್ ಒಳಗಡೆ ಕರ್ಕೊಂಬಂದಿದ್ದೀನಿ. ಊನೋ ಆಡೋಣ ಬನ್ನಿ ಅಂತ. ಊನೋ ಆಡ್ತೀವಿ ಇವಾಗ. ಸೋಲಕ್ ರೆಡಿನಾ ಚೆನ್ನು? ಚಾಯ್ ಎಷ್ಟ? +4 ಮೇಲೆ +4. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಅಂತ. ಅಂಡ್ ಆಲ್ಸೋ ನಮ್ಮ ಚಾನೆಲ್ ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.